ಭಾರತ ಪಾಕಿಸ್ತಾನದ ನಡುವೆ ಯುದ್ಧಾತಂಕ ಬಿಜೆಪಿ ಹೈಕಮಾಂಡ್ನಿಂದಲೂ ಕೂಡ ನಿರ್ದೇಶನ ಆಂತರಿಕ ಭದ್ರತೆ ಕುರಿತು ಹೇಳಿಕೆ ನೀಡದಂತೆ ನಿರ್ದೇಶನವನ್ನು ನೀಡಲಾಗಿದೆ. ಬಿಜೆಪಿ ಹಿರಿಯ ನಾಯಕರು ಮಾಜಿ ಕೇಂದ್ರದ ಸಚಿವರಿಗೆ ಈ ಸೂಚನೆಯನ್ನ ನೀಡಲಾಗಿದೆ. ವರಿಷ್ಠರ ಸೂಚನೆಗೆ ಬದ್ಧರಾಗಿರುವಂತೆ ಕಟ್ಟಪ್ಪಣೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಯುದ್ಧಾತಂಕ ಇದೆಯಲ್ವಾ, ಆ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡಿಂದ ಖಡಕ್ ಆದಂಥ ನಿರ್ದೇಶನವನ್ನ ಎಲ್ರಿಗೂ ನೀಡಲಾಗಿದೆ. ಆಂತರಿಕ ಭದ್ರತೆಯ ವಿಚಾರ ಏನಿರುತ್ತೆ, ನಮ್ಮ ಆಂತರಿಕ ಭದ್ರತಾ ವಿಚಾರ, ಅದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಕೆಯನ್ನು ನೀಡಕ್ಕೆ ಹೋಗಲೇಬೇಡಿ, ಸದ್ಯಕ್ಕೆ ಈ ಬಗ್ಗೆ ಮಾತಾಡಬೇಡಿ ಅನ್ನುವಂಥ ನಿರ್ದೇಶನವನ್ನು ನೀಡಲಾಗಿದೆ. ಬಿಜೆಪಿಯ ಹಿರಿಯ ನಾಯಕರುಗಳಿಗೆ, ಮಾಜಿ ಕೇಂದ್ರದ ಸಚಿವರುಗಳಿಗೆ ಈ ಸೂಚನೆಯನ್ನು ಕೊಟ್ಟಿರೋದು. ನಮ್ಮ ಭದ್ರತೆ ಹೀಗಿದೆ, ನಾವು ಆಂತರಿಕವಾಗಿ ಇಷ್ಟು ಸ್ಟ್ರಾಂಗ್ ಇದ್ದೀವಿ, ಈ ಥರದ್ದು ಯಾವುದ್ರ ಬಗ್ಗೆಯೂ ಕೂಡ ಎಲ್ಲಿಯೂ ಮಾತಾಡೋದಕ್ಕೆ ಹೋಗಲೇಬೇಡಿ, ವರಿಷ್ಠರ ಸೂಚನೆಗೆ ಬದ್ಧರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಂದರೆ ಕಾಂಗ್ರೆಸ್ನಿಂದ ಒಂದು ಸುತ್ತೋಲೆ ಬರುತ್ತೆ, ಎಲ್ಲೂ ಏನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಯಾರು ಕೂಡ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ. ಅದೇ ರೀತಿಯಾಗಿ ಬಿ ಜೆ ಪಿಯಿಂದಲೂ ಕೂಡ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿರೋದು. ಅದರಲ್ಲೂ ಬಿ ಜೆ ಪಿಯ ಹಿರಿಯ ನಾಯಕರುಗಳಿಗೆ ಮತ್ತು ಮಾಜಿ ಸಚಿವರುಗಳಿಗೆ, ಯಾರೆಲ್ಲ ಇಲ್ಲಿ ಕೆಲಸ ಮಾಡಿರ್ತಾರೋ ಅವ್ರುಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಆಂತರಿಕ ಭದ್ರತಾ ವಿಚಾರದ ಬಗ್ಗೆ ಎಲ್ಲಿಯೂ ಏನನ್ನೂ ಮಾತಾಡೋಕ್ಕೆ ಹೋಗಬೇಡಿ, ಇದಕ್ಕೆ ನೀವು ಬದ್ಧರಾಗಿರಿ ಅನ್ನುವಂಥ ನಿರ್ದೇಶನವನ್ನು ನೀಡಲಾಗಿದೆ. ಸೊ ಬಿ ಜೆ ಪಿ ನಾಯಕರುಗಳಿಗೂ ಕೂಡ ಒಂದು ಕೇಂದ್ರದಿಂದ ಸೂಚನೆಯನ್ನು ನೀಡಿರುವಂಥದ್ದು ನಾಯಕರುಗಳು. ಇದು ದೇಶದ ವಿಚಾರ ಅಂತ ಬಂದಾಗ ಸಹಜವಾಗಿಯೇ ಪ್ರತಿ ಒಬ್ಬರು ಕೂಡ ಒಗ್ಗಟ್ಟಾಗಿ ಒಂದಾಗಿ ನಿಂತ್ಕೊಂಡ್ಲೇಬೇಕು. ಪಕ್ಷ, ಜಾತಿ, ಧರ್ಮ ಎಲ್ಲವನ್ನ ಮೀರಿ ಇದು ದೇಶದ ವಿಚಾರ. ಹೀಗಿರಬೇಕಾದ್ರೆ ನಾವು ದೇಶದ ಭದ್ರತೆ ಆಗಿರಬಹುದು ಅಥವಾ ನಮ್ಮ ಒಳಗಿನ ಆಂತರಿಕ ವಿಚಾರಗಳು ಏನಿದೆ ಇದ್ರ ಬಗ್ಗೆ ಯಾರೂ ಮಾತಾಡೋದು ಸರಿ ಅಲ್ಲ. ಈ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾಗತ್ತೆ. ಶತ್ರುಗಳು ಇದನ್ನು ಲಾಭ ಪಡ್ಕೊಳ್ಬಹುದು. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ.